ರಾಧೆ ರಾಧೆ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾ ಸ್ಟಾರೋ. ಸೊ ವರ್ಗೋ ಸೈನ್ ಕನ್ಯಾ ರಾಶಿಯವ್ರದ್ದು ಈ ವೀಕು ಜುಲೈ 20th ಜುಲೈ 26th ಹೇಗಿದೆ ಅಂತ ಹೇಳಿ ನೋಡೋಣ. ಫಿನಾನ್ಷಿಯಲ್ ವೀಕ್ ಏನಾದರೂ ವರ್ಕ್ ಪಾಸ್ ಆಗಿದ್ದರೆ ಅಥವಾ ಸ್ಟಾಪ್ ಆಗಿದ್ದರೆ, ಮೂಮೆಂಟ್ ಇಲ್ಲ ಅಂತಂದರೆ ಇದು ಮೂಮೆಂಟ್ ಕೊಡೋವಂಥ ವೀಕ್ ಇದು. ಆ ವರ್ಕ್ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅಗೇನ್ ಜಾಬ್ ಥ್ರೂ ಆಗಿರ್ಬೋದು ಅಥವಾ ಬಿಸ್ನೆಸ್ ಥ್ರೂ ಆಗಿರ್ಬೋದು, ನೀವು ಒಂದು ಸ್ವಲ್ಪ ಟ್ರಾವೆಲ್ ಮಾಡೋವಂಥ ಚಾನ್ಸಸ್ ಇದೆ. ಆ್ಯಂಡ್ ನೀವು ಇದುವರೆಗೂ ಏನು ಹಾರ್ಡ್ ವರ್ಕ್ ಮಾಡಿದ್ರೆ ಅದಕ್ಕೆ ಪೇ ಆಫ್ ಆಗೋವಂಥದ್ದು, ರೆಕಗ್ನೈಸೇಷನ್ ಸಿಗೋವಂಥದ್ದು ಅಥವಾ ಅಪ್ರಿಸಿಯೇಷನ್ ಸಿಗೋವಂಥದ್ದು, ಇದೆಲ್ಲ ಆಗೋವಂಥದ್ದು. ಆ್ಯಂಡ್ ಎಗೇನ್ ನೀವು ಏನಾದರೂ ಲಾಂಗ್ ಟರ್ಮಿಂದ ಏನಾದರೂ ಪೇಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ವಿ ಆದರೆ, ಅಥವಾ ಕ್ಲೈಂಟ್ ಅಪ್ರೂವಲ್ಗೋಸ್ಕರ ವೆಯ್ಟ್ ಮಾಡ್ತಿದ್ರೆ, ಇದಕ್ಕೆಲ್ಲ ತುಂಬ ಒಳ್ಳೆ ಟೈಮ್ ಇದೆ. ಇದು ಆ್ಯಕ್ಷನ್ ತೊಗೊಳ್ಳಿ. ಡೆಫಿನೆಟ್ಲಿ ವಿಕ್ಟ್ರಿ ವೀಕ್. ಬಟ್ ಓನ್ಲಿ ದ ಥಿಂಗ್ ಈಸ್, ತುಂಬ ಓವರ್ ಕಾನ್ಫಿಡೆನ್ಸಿಂದ ಓವರ್ ಸ್ಪೆಂಡಿಂಗ್ ಮಾಡೋವಂಥದ್ದಾಗಲಿ ಅಥವಾ ಅರ್ಲಿ ಸಕ್ಸಸ್ನ ಸೆಲೆಬ್ರೇಟ್ ಮಾಡೋವಂಥದ್ದಾಗಲಿ ಅದು ಆಗಬಾರ್ದು. ಸೊ ಓವರಾಲ್ ಇಟ್ಸ್ ಅ ವೆರಿ ಗುಡ್ ವೀಕ್ ಫಾರ್ ಫಿನಾನ್ಷಿಯಲ್ ವೇ. ಆ್ಯಂಡ್ ಲವ್ ಲೈಫಿಗೆ ಬಂದರೆ ಈ ವೀಕು ಕಂಪ್ಲೀಟಾಗಿ ಸೆಲ್ಫ್ ಲವ್, ಸೆಲ್ಫ್ ವರ್ತು, ಸೆಲ್ಫ್ ಕಾನ್ಫಿಡೆನ್ಸು ಅಥವಾ ಸೆಲ್ಫ್ ಪ್ಯಾಂಪರಿಂಗು ಆ ಥರ ಎನರ್ಜಿ ಇದೆ. ಯಾರಾದರೂ ಸಿಂಗಲ್ಸ್ ಇದ್ದರೆ ಅವರ ಫ್ರೀಡಮ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಅವರಿಗೋಸ್ಕರ ಸ್ಪೆಂಡಿಂಗ್ ಮಾಡ್ಕೊಳ್ಳೋದು, ಅವರು ಪ್ರೀತಿ ಮಾಡೋವಂಥದ್ದು, ಅಂದರೆ ಈ ಥರ ಅವರು ರೆಸ್ಪೆಕ್ಟ್ ಮಾಡ್ಕೊಳ್ಳೋ ಅಂಥ ಟೈಮ್ ಇದೆ ಇದು. ಯಾರಾದರೂ ಕಪಲ್ಸ್ ಇದ್ದರೆ ದೇ ಆರ್ ರೆಸ್ಪೆಕ್ಟಿಂಗ್ ಈಚ್ ಅದರ್ಸ್ ಪರ್ಸ್ನಲ್ ಸ್ಪೇಸ್ ಅಂತ ಹೇಳಿ, ಅವ್ರವ್ರದ್ದು ಪರ್ಸ್ನಲ್ ಸ್ಪೇಸ್ನ ಅವರು ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇದರಿಂದ ಬಾಂಡಿಂಗ್ ಸ್ಟ್ರೆಂತ್ನಿಂಗ್ ಆಗ್ತಾ ಇದೆ. ಆ್ಯಂಡ್ ಇದು ಏನು ತೋರಿಸುತ್ತೆ ಅಂತಂದರೆ, ಈ ವೀಕಲ್ಲಿ ನಮ್ಮನ್ನು ನಾವು ಲವ್ ಮಾಡಿದ್ರೆ ಬೇರೆಯವರು ನಮ್ಮನ್ನು ಲವ್ ಮಾಡೋಕ್ಕೆ ಚಾನ್ಸ್ ಇದೆ. ವೆನ್ ವಿ ಹೇಟ್ ಅವರ್ ಸೆಲ್ಫ್, ಆವಾಗ ಬೇರೆಯವ್ರು ನಮ್ಮನ್ನು ಲವ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಸೊ ಫಸ್ಟ್ ರೆಸ್ಪೆಕ್ಟ್ ಆ್ಯಂಡ್ ಲವ್ ಯುವರ್ ಸೆಲ್ಫ್ ಅಂತ ಹೇಳಿ ಈ ವೀಕು. ಸೊ ಲವ್ ಲೈಫ್ ಆಗಿದೆ. ಆ್ಯಂಡ್ ಹೆಲ್ತಿಗೆ ಬಂದರೆ ಹೆಲ್ತು ಚೆನ್ನಾಗಿದೆ. ಸ್ಲೋ ಆ್ಯಂಡ್ ಸ್ಟಡಿಲಿ ಗ್ರೋತ್ ಇದೆ. ಏನಾದರೂ ಆಲ್ರೆಡಿ ಮೆಡಿಕೇಷನ್ಸಲ್ಲಿದ್ದರೆ, ಹೆಲ್ತ್ ಇಶ್ಯೂಸ್ ಇದ್ದರೆ ಅದು ಸ್ಲೋ ಆಗಿ ಸರಿಯಾಗಿ ಹೋಗುವಂಥ ಟೈಮು. ಆ್ಯಂಡ್ ಆಲ್ರೆಡಿ ತುಂಬ ಹೆಲ್ದಿ ಆಗಿದ್ದರೆ, ಅದನ್ನು ಏನಾದರೂ ರುಟೀನ್ ಆಲ್ರೆಡಿ ಕಂಟಿನ್ಯೂಯಸ್ ಆಗಿದ್ದರೆ, ಲೈಕ್ ಮೆಡಿಟೇಷನು, ಯೋಗ, ಜಾಗಿಂಗು, ಡಯಟು, ಎನಿಥಿಂಗ್ ಆಗಿರ್ಬೋದು, ಅದನ್ನು ಕಂಟಿನ್ಯೂ ಆಗಿಟ್ಟರೆ ಅದರಿಂದ ಒಳ್ಳೆಯ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ. ಓವರಾಲ್ ಎನರ್ಜಿ ಯೂನಿವರ್ಸ್ ಗೈಡೆನ್ಸ್ ಏನಿದೆ ಅಂತಂದರೆ, ಎಗೇನು ಇದು ಔಟ್ಸೈಡ್ ಶತ್ರುಗಳಿಗಿಂತ ನಮ್ಮ ಮನಸ್ಸಲ್ಲಿ ನಾವು ಸಾಕಿರೋ ಅಂಥ ಡೆವಿಲ್ಲೇ ತುಂಬ ಹಾರ್ಮ್ ಮಾಡುತ್ತೆ ನಮಗೆ. ಸೊ ನೆಗೆಟಿವ್ ಥಾಟ್ಸು, ನೆಗೆಟಿವ್ ಪೀಪಲ್ ನಮ್ಮ ಸರೌಂಡಿಂಗಲ್ಲಿದ್ದರೆ ಅವರಿಂದ ದೂರ ಇರಬೇಕು. ನೆಗೆಟಿವ್ ಥಾಟ್ಸಿಂದ ದೂರ ಇರಬೇಕು, ನೆಗೆಟಿವಿಟಿಯಿಂದ. ಆಮೇಲೆ ನಮಗೆ ಈ ವೀಕಲ್ಲಿ ಎನರ್ಜಿ ಏನಂತಂದರೆ, ನಮ್ಮ ಗ್ರೋತ್ಗೋಸ್ಕರ ನಾವು ವರ್ಕ್ ಮಾಡಬೇಕು ಅಂತ ಹೇಳಿದೆ. ಏನಾದರೂ ಅನ್ಹೆಲ್ದಿ ಅಟ್ಯಾಚ್ಮೆಂಟ್ಸ್ ಇರ್ಬೋದು ಅಥವಾ ಅನ್ಹೆಲ್ದಿ ಹ್ಯಾಬಿಟ್ಸ್ ಇರ್ಬೋದು, ಅದನ್ನು ಬಿಟ್ಟರೆ ತುಂಬ ಒಳ್ಳೆಯದು ಈ ವೀಕಲ್ಲಿ. ಸೊ ಓವರಾಲ್ ಈ ಎನರ್ಜಿ ಇದೆ ವರ್ಗೋದವ್ರದ್ದು. ಆ್ಯಂಡ್ ವರ್ಗೋ ಅವ್ರದ್ದು ಲಕ್ಕಿ ಕಲರ್ ಬಂದುಬಿಟ್ಟು ಗ್ರೀನು, ಆ್ಯಂಡ್ ಲಕ್ಕಿ ನಂಬರ್ ಬಂದುಬಿಟ್ಟು 6 ಈ ವೀಕಲ್ಲಿ. ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಡೈರೆಕ್ಟಾಗಿ ಮೆಸೇಜ್ ಮಾಡಿ, ಐ ವಿಲ್ ಕಾಂಟ್ಯಾಕ್ಟ್ ಯು. ಆ್ಯಂಡ್ ಕಮೆಂಟ್ ರಾಧೆ ರಾಧೆ ಟು ಕ್ಲೇಮ್ ದಿಸ್ ಎನರ್ಜಿ. ಥ್ಯಾಂಕ್ ಯು.